ॐ सन्नो मित्रः शं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि मामवतु तद्वक्तारमवतु अवतु माम् अवतु वक्तारम् शान्तिः हरिः ॐ श्रीगुरुभ्यो नमः हरिः Universal prayer. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti, Shanti, Shanti. ಇಂದು ಶುಕ್ರವಾರ ಅತ್ಯಂತ ಪಾವನಕರವಾದಂತಹ ಚೈತ್ರ ಶುದ್ಧ ಏಕಾದಶಿ ಏಪ್ರಿಲ್ ತಿಂಗಳ 19ನೇ ತಾರೀಕು 2024ನೇ ಇಸವಿ. ಶ್ರೀ ಜಗದ್ಧಾತ್ರಿ ಸ್ತೋತ್ರ ಇದರ ಪಾರಾಯಣ ಮಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಜಗದ್ಧಾತ್ರಿ ಸ್ತೋತ್ರ. आधारभूते चाध्यये प्रतिरूपे धुरन्धरे ध्रुवे ध्रुवपदे धीरे जगद्धात्रि नमोस्तुते शवाकारे शक्तिरूपे शक्तिस्थे शक्तिविग्रहे शक्ताचार प्रिये देवी जगद्धात्रि नमोस्तुते जयदे जगदानन्दे जगदेक प्रपूजिते जय सर्वगते दुर्गे जगद्धात्रि नमोस्तुते सूक्ष्मातिसूक्ष्मरूपे च प्राणापानादिरूपिणी भावाभावस्वरूपे च जगद्धात्रि नमोस्तुते कालाधिरूपे कालेशे कालाकालविभेदिनि सर्वस्वरूपे सर्वज्ञे जगद्धात्रि नमोस्तुते जगद्धात्रि नमोस्तुते. ದೇವಿ ಭಜನೆಯನ್ನು ಮಾಡೋಣ. ಆನಂತರ ಮತ್ತೊಂದು ರಾಮನ ಭಜನೆಯನ್ನು ಕೂಡ ಹಾಡು. ಮೊದಲು ದೇವಿ ಭಜನೆ, ಆನಂತರ ಒಂದು ಪುರಂದರದಾಸರ ಕೀರ್ತನೆ. या देवी सर्वभूतेषु मातृरूपेण संस्थिता नमस्तस्यै 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 नमो नमः. या देवी सर्वभूतेषु
बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै नमो नमः ಭಜನೆಯನ್ನು ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಜಯಂಬೆ 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 ಮಾ ಜಗದಂಬೆ 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 ಮಾ ಜಯಂಬೆ 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 ಮಾ ಜಗದಂಬೆ 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 ಮಾ जय अम्बे मां जय जगदम्बे मां 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 जय अम्बे जय अम्बे जय अम्बे मां जगदम्बे 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 मां जगदम्बे 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 मां जगदम्बे मां ಪುರಂದರದಾಸರ ಒಂದು ಕೀರ್ತನೆ ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ ನೋಡಿಕೊಂಡು ಹೇಳಿಕೊಟ್ಟ ನಂತರ ಪುನರಾವರ್ತಿಸುವುದು ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವರ ದೇವ ಶಿಖಾಮಣಿ ಬಂದನು ಪುರಗಶಯನ ಬಂದ ಗರುಡಗ ಮಾನ ಬಂದ ಪುರಗಶಯನ ಬಂದ ಗರುಡಗ ಮಾನ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದನು
ದೇವರ ದೇವ ಶಿಖಾಮಣಿ ಬಂದನು. ಮಂದರೋತ್ಥರ ಬಂದ ಮಾಮನೋಹರ ಬಂದ. ಮಂದರೋತ್ಥರ ಬಂದ ಮಾಮನೋಹರ ಬಂದ. ವೃಂದಾವನಪತಿ ಗೋವಿಂದ ಬಂದ. ವೃಂದಾವನಪತಿ ಗೋವಿಂದ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಚಕ್ರಹಾರನು ಬಂದ ಚಕ್ರಧರನು ಬಂದ. ಚಕ್ರಹಾರನು ಬಂದ ಚಕ್ರಧರನು ಬಂದ. ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದ. ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಪಕ್ಷಿ ವಾಹನ ಬಂದ ಲಕ್ಷ್ಮಣಾಗ್ರಜ ಬಂದ. ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ. ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ನಗೆ ಮುಖ ಪುರಂದರ ವಿಠಲನು ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ
गोविंद श्री दुर्गा माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಮಾಡುವ. ಪ್ರಾರಂಭದಲ್ಲಿ ಮೊದಲ ಶ್ಲೋಕ, ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಟ್ಟ ನಂತರ ಪುನರಾವರ್ತಿಸಿರಿ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮ ಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ವಿವೇಕ ಚೂಡಾಮಣಿ ಶ್ಲೋಕದ ಸಂಖ್ಯೆ 114, 114. 114ನೆಯ ಶ್ಲೋಕದಿಂದ 121ನೆಯ ಶ್ಲೋಕದವರೆಗೆ ಹೇಳಿಕೊಡ್ತೇವೆ. ಪುನರಾವರ್ತಿಸಿರಿ. ಪ್ರಜ್ಞಾವಾನಪಿ ಪಂಡಿತೋಪಿ ಚತುರೋಪಿ ಅತ್ಯಂತ ಸೂಕ್ಷ್ಮಾರ್ಥದೃಗ್ ಕಾಲೇಢಸ್ತಮಸಾ ನ ವೇತ್ತಿ ಬಹುಧಾ ಸಂಬೋಧಿತೋಪಿ ಸ್ಫುಟಂ ಕಾಂತ್ಯಾರೋಪಿತಮೇವ ಸಾಧು ಕಲಯತಿ. ಆಲಂಬತೆ ತದ್ಗುಣಾ ಹಂತಾಸೋ ಪ್ರಬಲ ದುರಂತತಮಸಃ. ಶಕ್ತಿರ್ಮಹತ್ಯಾವೃತಿಃ ಅಭಾವನಾ ವಾ ವಿಪರೀತ ಭಾವನಾ ಅಸಂಭಾವನಾ ವಿಪ್ರತಿಪತ್ತಿರಸ್ಯಾಃ. ಸಂಸರ್ಗಯುಕ್ತಂ ನ ವಿಮುಂಚತಿ ಧ್ರುವಂ ವಿಕ್ಷೇಪಶಕ್ತಿಃ ಕ್ಷಪಯತ್ಯಜಸ್ರಂ. ಜ್ಞಾನಮಾಲಸ್ಯ ಜಡತ್ವನಿದ್ರಾ ಪ್ರಮಾದಮೂಢತ್ವಮುಖಾಸ್ತಮೋ ಗುಣಾಃ. ತೈಃ ಪ್ರಯುಕ್ತೋ ನ ಹಿ ವೇತ್ತಿ ಕಿಂಚಿತ್ ನಿದ್ರಾನುವತ್ಸ್ತಂಭವದೇವ ತಿಷ್ಠತಿ.
त्वं विशुद्धं जलवत् तथापि ताभ्यां मिलित्वा शरणाय कल्पते। यत्रात्मबिम्बः प्रतिबिम्बितः सन् प्रकाशयत्यर्क इवाखिलं जडम्। स्य सत्त्वस्य भवन्ति धर्माः तु अमानिदाद्या यमाद्याः। च भक्तेश्च मुमुक्षुता च दैवी च सम्पत्तिरसन्निवृत्तिः। शुद्धसत्त्वस्य गुणाः प्रसादः स्वात्मानुभूतिः परमा प्रशान्तिः। तृप्तिः प्रहर्षः परमात्मनिष्ठा यया सदानन्तरसं समृच्छति। व्यक्तमेतत् त्रिगुणैर्निरुक्तम् तत्कारणं नाम शरीरमात्मनः। सुषुप्तिरेतस्य विभक्त्यवस्था प्रलीन सर्वेन्द्रियबुद्धिवृत्तिः। प्रकार प्रमिति प्रशान्तिः बीजात्मनावस्थितिरेव बुद्धेः। सुषुप्तिरेतस्य किल प्रतीतिः किञ्चिन्न वेद्मीति जगत् प्रसिद्धेः। ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಶಂಕರರು ತಮ್ಮ ವಿವೇಕ ಚೂಡಾಮಣಿ ಪ್ರಕರಣ ಗ್ರಂಥದಲ್ಲಿ ಶಿಷ್ಯನನ್ನು ಹಂತ ಹಂತವಾಗಿ ಮೇಲ್ದರ್ಜೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಶಿಷ್ಯನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಪಂಚಪ್ರಾಣಗಳು, ಪಂಚಮಹಾಭೂತಗಳು, ಅಂತಃಕರಣ, ಗುಣಗಳು, ತ್ರಿಗುಣಗಳು, ಗುಣಗಳನ್ನು ವಿವರಿಸುತ್ತಾ ತಮೋಗುಣ, ರಜೋಗುಣ, ಸತ್ವಗುಣ, ಆನಂತರ ಮಿಶ್ರ ಸತ್ವಗುಣ, ಶುದ್ಧ ಸತ್ವಗುಣ,
ಇಷ್ಟನ್ನು ಕೂಡ ವಿವರಿಸಿದ ನಂತರ ಈಗ ಕಾರಣ ಶರೀರದ ಬಗ್ಗೆ ವಿವರಿಸ್ತಾ ಇದ್ದ. ಸ್ಥೂಲ ಶರೀರ ಗೊತ್ತಾಯ್ತು, ಶರೀರಗಳು, ಶರೀರದ ಇಂದ್ರಿಯಗಳು, ಅವಯವಗಳು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಪಂಚಮಹಾಭೂತಗಳು, ಪಂಚಪ್ರಾಣಗಳು, ಅಂತಃಕರಣ, ಇವೆಲ್ಲರ ಸಮಾಗಮ ಸೂಕ್ಷ್ಮ ಶರೀರ. ಆದರೆ ಕಾರಣ ಶರೀರವನ್ನು ತಿಳಿದುಕೊಳ್ಳುವ ಬಗೆ ಹೇಗೆ? ಕಾರಣ ಶರೀರವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಯಾಕೆ? ಕಾರಣ ಶರೀರದಲ್ಲಿ ನಾವಿದ್ದಾಗ ಬೀಜ ರೂಪದಲ್ಲಿ ಇರ್ತೇವೆ. ಆ ಬೀಜದ ರೂಪದಲ್ಲಿ ಎಲ್ಲವನ್ನು ಅಡಗಿಸಿಕೊಂಡು ಸುಷುಪ್ತಿಯಲ್ಲಿ ಇರ್ತೇವೆ. ಸಂಪೂರ್ಣ ಗಾಢ ನಿದ್ರೆ, ತನಿ ನಿದ್ರೆ, ಪ್ರೊಫೌಂಡ್ ಸ್ಲೀಪ್, ಯಾವುದರ ಅರಿವಿಲ್ಲ. ಆದರೆ ಆ ಒಂದು ಸ್ಥಿತಿಯಿಂದ, ಅವಸ್ಥೆಯಿಂದ ಎದ್ದು ಹೊರಗಡೆ ಬಂದ ನಂತರ ನಮಗೆ ಅರಿವಾಗುವುದು, ನನಗೇನು ಇದುವರೆಗೆ ತಿಳಿದಿರಲಿಲ್ಲ. ಕಿಂಚಿತ್ ನ ವೇದ್ಮಿ, ನನಗೇನು ತಿಳಿಯಲಿಲ್ಲ ಅನ್ನುವಂತಹ ಒಂದು ಜ್ಞಾನ ತಿಳಿಯುವುದು ಯಾವಾಗ? ಎಚ್ಚೆತ್ತ ನಂತರ. ಕಾರಣ ಶರೀರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು 121ನೇ ಶ್ಲೋಕದಲ್ಲಿ. ನೋಡೋಣ ಪದಚ್ಛೇದ. ಸರ್ವ ಪ್ರಕಾರ ಪ್ರಮಿತಿ ಪ್ರಶಾಂತಿ ಬೀಜಾತ್ಮನ ಅವಸ್ಥಿತಿರೇವ ಬುದ್ಧೇ, ಅವಸ್ಥಿತಿ ಏವ ಬುದ್ಧೇ, ಸುಷುಪ್ತಿ ಏತಸ್ಯ ಕಿಲ ಪ್ರತೀತಿ ಕಿಂಚಿತ್ ನ ವೇದ್ಮಿ, ನಾನು ಏನು ತಿಳಿದುಕೊಳ್ಳಿಲ್ಲ. ಕಿಂಚಿತ್ ನ ವೇದ್ಮಿ ಇತಿ ಜಗತ್ ಪ್ರಸಿದ್ಧೇ, ಇಡೀ ಜಗತ್ತಿಗೆ ಪ್ರಸಿದ್ಧ ಈ ಅನುಭವ. ನಿದ್ದೆಯಿಂದ ಎಚ್ಚೆತ್ತ ನಂತರ ಎಲ್ಲರೂ ಹೇಳೋದೇನು? 6 ತಾಸು ಮಲಗಿದ್ನ, ಗೊತ್ತೇ ಆಗ್ಲಿಲ್ಲ. ಹೌದಲ್ಲ? ಕೆಲವರು ಏನ್ ಮಾಡ್ತಾರೆ, ಮುಂಜಾನೆ ಎಬ್ಬಿಸಿ ಬಿಡಿ ಅಂತ ಹೇಳಿ ಮಲಗಿರ್ತಾರೆ. ಬೆಳಿಗ್ಗೆ ಯಾರಾದ್ರೂ ಹಿರಿಯರು, ಅಣ್ಣನೋ ಅಕ್ಕನೋ ತಾಯಿನೋ ತಂದೆನೋ ಬಂದು ಎಬ್ಬಿಸ್ತಾರೆ. ಅಯ್ಯೋ ಅಂದ್ಕೊಂಡೇ ಹೇಳೋದು, ಅಯ್ಯೋ ಹೇಳ್ಬೇಕಲ್ಲ, ನಿದ್ದೆ ಚೆನ್ನಾಗಿತ್ತು, ಎಬ್ಬಿಸ್ಬಿಟ್ರಲ್ಲ, ಅಯ್ಯೋ ನಾನೇ ತಾನು ಹೇಳಿದ್ದು ಎಬ್ಬಿಸು ಅಂತ. ಸರಿ ಅಂತ ಎದ್ದಿರ್ತಾರೆ. ನೋಡ್ತಾರೆ ಎಬ್ಬಿಸುವವರು ಅರ್ಧ ತಾಸು ಮುಂಚಿತವಾಗಿ ಎಬ್ಬಿಸಿರ್ತಾರೆ. 5:15 ಎಬ್ಬಿಸು ಅಂತ ಹೇಳಿದ್ದು ಬೆಳಗ್ಗೆ. 5:30 ಮಾರ್ನಿಂಗ್ 5:30 ಪ್ಲೀಸ್ ವೇಕ್ ಮೀ ಅಪ್. ಆದ್ರೆ ಎಬ್ಸಿದ್ದು ಎಷ್ಟು ಗಂಟೆಗೆ? 5 ಗಂಟೆಗೆ. ಅಯ್ಯೋ 5 ಗಂಟೆಗೆ ಎಬ್ಬಿಸ್ಬಿಟ್ರಾ, ಇನ್ನೂ ಅರ್ಧ ಗಂಟೆ ಇದೆ, ಮಲಗುತ್ತೇನೆ ಅಂತ ಹೇಳಿ ಮಲಗ್ಬಿಟ್ಟ ವ್ಯಕ್ತಿ. ಆದ್ರೆ ಎದ್ದಾಗ ಎಷ್ಟಾಗಿತ್ತು? 6:45 ಸಮಯ ಆಗಿತ್ತು. ಎಬ್ಬಿಸಿದವರು ಮತ್ತೆ ಬಂದು ನೋಡ್ತಾರೆ, 6:45 ಆಯ್ತು, ಎದ್ದೇ ಇಲ್ಲ. 5:15 ಎಬ್ಬಿಸ್ಬೇಕಾಗಿತ್ತು, 5 ಗಂಟೆಗೆ ಎಬ್ಬಿಸಿದ್ದೆ ನಾನು, ಹೇಳಲೇ ಇಲ್ಲ. 6:45 ಎಬ್ಬಿಸಿದಾಗ ತಕ್ಷಣ ಅಯ್ಯೋ ಲೇಟ್ ಆಗೋಯ್ತು. ಆಗ ದಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ದಾಯ್ತು ತನ್ನ ಕಾರ್ಯಕ್ಕಾಗಿ. ಪುನಃ ಸಂಜೆ ಭೇಟಿಯಾದಾಗ ಮನೆಯಲ್ಲಿ ಪುನಃ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡಿದ್ದಾರೆ. ಬೆಳಗಿನ ಘಟನೆಯನ್ನು ಮತ್ತೆ ಪ್ರಸ್ತಾಪ ಮಾಡಲಾಯಿತು. ಏನಪ್ಪಾ, ಬೆಳಗ್ಗೆ ಎಬ್ಸು ಅಂತ ಹೇಳಿದೆ, ಎಬ್ಸಿದ್ದೆ, ಯಾಕೆ ಮತ್ತೆ ಮಲಗದೆ ನೀನು? ಮತ್ತೆ ಬಂದು ನೋಡಿದಾಗ 6:45 ಆಗೋಗಿತ್ತು, ಆಗ ಮತ್ತೆ ಎಬ್ಸಿದ್ದಾಯ್ತು. ತಡ ಆಗ್ಲಿಲ್ವೇ ನಿನಗೆ? ಇಲ್ಲ ಹೇಗೋ ಸಂಭಾಳಿಸ್ಕೊಂಡೆ ನಾನು, ಇವತ್ತು ತೊಂದರೆ ಆಗ್ಲಿಲ್ಲ. ಆದರೆ ಯಾಕೆ ನೀನು ಮತ್ತೆ ಮಲಗಿದೆ? ಅಲ್ಲ, 5:15 ಎಬ್ಸಿ ಅಂತ ಹೇಳಿದ್ದೆ, ನೀವು 5 ಗಂಟೆಗೆ ಎಬ್ಬಿಸ್ಬಿಟ್ಟಿದ್ರಿ, ಅರ್ಧ ಗಂಟೆ ಇದ್ದಿಲ್ಲ ಅಂತ ಮಲಗಿದೆ. ಸರಿ, ಅರ್ಧ ಗಂಟೆ ಆದ್ಮೇಲೆ ಹೇಳ್ಬೇಕಾಗಿತ್ತು ತಾನೇ? ಇಲ್ಲ, ಮಲಗಿದ್ದಾಗ ನಿದ್ರೆ ಆವರಿಸ್ಬಿಡ್ತು, ಗೊತ್ತೇ ಆಗ್ಲಿಲ್ಲ.
ಎದ್ದಾಗ ಅವರ ಮುಖಾನು ಅದು ಎಬ್ಸಿದ್ದಕ್ಕೆ, ಇಲ್ಲಾಂದ್ರೆ ಇನ್ನೂ ಮಲಗ್ಬಿಡ್ತಾ ಇದ್ನೋ ಏನು. ವಿಚಾರ ಮಾಡಿ, ಸಮಯದ ಗಣನೆ ಯಾಕೆ ಆಗ್ಲಿಲ್ಲ? ಯಾಕೆ ನಮಗೆ ಆ ಅರಿವು ಮೂಡಲಿಲ್ಲ? ಅರ್ಧ ಗಂಟೆ ಆಗಿದೆ ಹೇಳ್ಬೇಕು, ಯಾಕೆ ಗೊತ್ತಾಗ್ಲಿಲ್ಲ? ಕಾರಣ ಶರೀರದಲ್ಲಿ ಬೀಜ ರೂಪದಲ್ಲಿ ಎಲ್ಲ ಅಡಗಿಸಿಕೊಂಡು ಮಲಗಿದ್ದ ಆ ವ್ಯಕ್ತಿ. ವಿಚಾರ ಮಾಡಿ, ಕಾರಣ ಶರೀರವೆಂದ್ರೆ ಹೀಗೆ ಸರ್ವ ಪ್ರಕಾರ ಪ್ರಮಿತಿ ಪ್ರಶಾಂತಿ, ಎಲ್ಲಾ ವಿಧವಾದ ಜ್ಞಾನಗಳ ಪ್ರಶಾಂತಿಯೂ ಬುದ್ಧೇ, ಬುದ್ಧಿಯ ಬೀಜಾತ್ಮನ ಕಾರಣ ಸ್ವರೂಪದಿಂದ ಅವಸ್ಥಿತಿ ಏವ, ಇರುವಿಕೆಯೇ ಸುಷುಪ್ತಿ, ಸುಷುಪ್ತಿಯು. ಕಿಂಚಿತ್ ಯಾವುದನ್ನು ನ ವೇದ್ಮಿ ಅರಿಯೇನು ಇತಿ ಎಂಬ ಜಗತ್ ಪ್ರಸಿದ್ಧೇ ಲೋಕ ಪ್ರಸಿದ್ಧಿಯಿಂದ ಏತಸ್ಯ ಇದರ ಪ್ರತೀತಿ ಕಿಲ, ಪ್ರತೀತಿಯು ಉಂಟಾಗಿರುತ್ತದೆ ಅಲ್ಲವೇ? ಕಿಲ ಅಂದ್ರೆ ಅಲ್ಲವೇ ಅನ್ನುವಂತಹ ಒಂದು ಭಾವ ಸಂಸ್ಕೃತದಲ್ಲಿ ವ್ಯಕ್ತವಾಗುತ್ತೆ. ಇರ್ಲಿ, ಪ್ರತ್ಯಕ್ಷ ಅನುಮಿತಿ ಮೊದಲಾದ ಸರ್ವವಿಧ ಜ್ಞಾನಗಳ ಶಾಂತಿ ಬುದ್ಧಿಯು ಕಾರಣ ಸ್ವರೂಪದಿಂದ ಇರುವುದು ಎಂಬುದೇ ಸುಷುಪ್ತಿ. ನಾನು ಯಾವುದನ್ನು ಅರಿಯೇನು ಎಂಬ ಲೋಕ ಪ್ರಸಿದ್ಧಿಯಿಂದ ಆತ್ಮನ ಕಾರಣ ಶರೀರವು ಅಥವಾ ಅಜ್ಞಾನ ರೂಪವಾದ ಬೀಜವು ನಮ್ಮ ಅನುಭವಕ್ಕೆ ಬರುತ್ತದೆ. ನೋಡಿ, ಪ್ರತ್ಯಕ್ಷ ಅನುಮಿತಿ ಮೊದಲಾದ ಸರ್ವವಿಧ ಜ್ಞಾನಗಳ ಶಾಂತಿ ಅಂದ್ರೇನು? ಯಾವುದೇ ಬೌದ್ಧಿಕ ಚಟುವಟಿಕೆಗಳು ಇಲ್ಲ, ಯಾವ ಜ್ಞಾನ ಪ್ರಚೋದನೆಯು ಇರುವುದಿಲ್ಲ ಕಾರಣ ಶರೀರದಲ್ಲಿ. ಪ್ರತ್ಯಕ್ಷವಾಗಲಿ, ಪರೋಕ್ಷವಾಗಲಿ, ಅನುಮಾನ ಪ್ರಮಾಣವಾಗಲಿ, ಯಾವುದೇ ರೀತಿಯಲ್ಲಿ ನಮ್ಮ ಅರಿವಿಗೆ ಬರುವುದಿಲ್ಲ ಈ ಕಾರಣ ಶರೀರದಲ್ಲಿ. ಯಾಕೆ? ಬುದ್ಧಿಯು ಕಾರಣ ಸ್ವರೂಪದಿಂದ ಇರುವುದು. ನಮ್ಮ ಎಲ್ಲರ ಬುದ್ಧಿಶಕ್ತಿ, ಅಂತಃಕರಣ ಕಾರಣ ಶರೀರದ ಒಳ ಹೊಕ್ಕಿಕೊಂಡು ಬರುತ್ತೆ, ಹೊಕ್ಕಿಕೊಂಡು ಬಿಟ್ಟಿರುತ್ತೆ, ಬೀಜ ರೂಪದಲ್ಲಿರುತ್ತೆ. ಆದ್ರಿಂದ ನಮಗೆ ಯಾವ ಅರಿವು ಉಂಟಾಗುವುದಿಲ್ಲ. ಅದೇ ನಿದ್ರಾವಸ್ಥೆ ಅಥವಾ ಸುಷುಪ್ತಿ ಅವಸ್ಥೆ. ನಾನು ಯಾವುದನ್ನು ಅರಿಯೇನು, ಅಹಂ ಕಿಂಚಿತ್ ನ ವೇದ್ಮಿ ಎಂಬ ಲೋಕ ಪ್ರಸಿದ್ಧಿಯಿಂದ ಆತ್ಮನ ಕಾರಣ ಶರೀರವು ಅಥವಾ ಅಜ್ಞಾನ ರೂಪವಾದ ಬೀಜವು ನಮ್ಮ ಅನುಭವಕ್ಕೆ ಬರುತ್ತದೆ. ಯಾಕೆ ಅಜ್ಞಾನ ರೂಪವಾದ ಬೀಜ ಅದು? ಯಾಕೆಂದ್ರೆ ಅದರಲ್ಲಿ ಬುದ್ಧಿ ಶೂನ್ಯವಾಗಿರುತ್ತೆ, ಯಾವುದೇ ಜ್ಞಾನ ಅಂಕುರವಾಗದೆ ಇರುವುದರಿಂದ ಅದು ಅಜ್ಞಾನ ರೂಪ. ನೋಡಿ, ಸುಷುಪ್ತಿಯಲ್ಲಿ ಸಮಸ್ತ ವೃತ್ತಿಗಳೂ ಲಯವಾದರೆ ಅವ್ಯಕ್ತವೆಂಬ ಅಜ್ಞಾನವು ಇದೆ ಎಂಬುದಕ್ಕೆ ಪ್ರಮಾಣವೇನು? ತನ್ನ ನಿದ್ರೆಯಿಂದ ಎಚ್ಚೆತ್ತಿರುವವನ ನನಗೇನು ತಿಳಿಯಲಿಲ್ಲ ಎಂಬ ಜ್ಞಾನದಿಂದಲೇ ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಎಂಬುದು ಸಿದ್ಧವಾಗುತ್ತದೆ. ಅಜ್ಞಾನ ಅಂದ್ರೆ ಗೊತ್ತಿಲ್ಲದೆ ಇರುವುದು, ಜ್ಞಾನ ಗೊತ್ತಾಗುವುದು, ಎಚ್ಚೆತ್ತ ನಂತರ ಜ್ಞಾನೋದಯವಾಗುವುದು. ನಿದ್ರೆಯಲ್ಲಿ ನನಗೇನು ತಿಳಿದಿರಲಿಲ್ಲ, ನನಗೇನು ಅರಿವಾಗಿರಲಿಲ್ಲ ಅನ್ನುವಂಥದ್ದು ಎಚ್ಚೆತ್ತ ನಂತರ ಅರಿವಾಗುವುದರಿಂದ ಸುಷುಪ್ತಿ ಅವಸ್ಥೆಯಲ್ಲಿ ಅಜ್ಞಾನ ಇದೆ ಎಂಬುದು ಲೋಕ ಪ್ರಸಿದ್ಧವಾಗಿದೆ. ನೋಡಿ, ಈ ಅಜ್ಞಾನ ರೂಪವಾದಂತಹ ಕಾರಣ ಶರೀರ ಏನಿದೆ ಮತ್ತು ಮಿಕ್ಕಿದೆಲ್ಲ ಚರ್ಚೆಗಳು ನಾವೇನ್ ಮಾಡಿದ್ವಿ ಇದುವರೆಗೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ತಮೋಗುಣ, ರಜೋಗುಣ, ಸತ್ವಗುಣ, ಪಂಚಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಾಣಿ, ಪಂಚಕರ್ಮೇಂದ್ರಿಯಾಣಿ, ಪಂಚಪ್ರಾಣ, ಪಂಚಮಹಾಭೂತ, ಯಾವ್ಯಾವುದನ್ನೆಲ್ಲ ನಾವು ಇದುವರೆಗೆ ಚರ್ಚೆ ಮಾಡಿದ್ದೇವೆ ಅದೆಲ್ಲವೂ ಕೂಡ ಅನಾತ್ಮರೂಪ. ಆತ್ಮರೂಪ ಅಲ್ಲ ಅದು, ಅನಾತ್ಮರೂಪ. ಆತ್ಮಸ್ವರೂಪವೇ ಭಿನ್ನ ಇದೆ, ಇದಕ್ಕಿಂತ ಹೊರತಾಗಿದೆ. ಇಷ್ಟುವರೆಗೂ ನಾವೇನ್ ಚರ್ಚೆ ಮಾಡಿದ್ವು ಇದೆಲ್ಲವೂ ಕೂಡ ಅನಾತ್ಮ ನಿರೂಪಣೆ. ಆ ಅನಾತ್ಮ ನಿರೂಪಣೆ ಬಗ್ಗೆ ಗುರುಗಳು ಈಗ ತಿಳಿಸ್ಕೊಡ್ತಾ ಇದ್ದಾರೆ 122ನೇ ಶ್ಲೋಕದಲ್ಲಿ. ಇದಾದ ನಂತರ
ಆತ್ಮಸ್ವರೂಪದ ವರ್ಣನೆ ಇದೆ. ಬಹಳ ರಸವತ್ತಾಗಿರುತ್ತೆ. ಆಲಿಸೋಣ, ಪಾವನರಾಗ. ನೋಡಿ, ಅನಾತ್ಮದ ನಿರೂಪಣೆ 122ನೇ ಶ್ಲೋಕದಲ್ಲಿ 2 ಬಾರಿ ಪಾರಾಯಣ ಮಾಡುವ, ಹೇಳಿಕೊಡ್ತೇವೆ. ಅದನ್ನು ಹಂಚ್ಕೊಳ್ಬೇಕಲ್ಲ ಪರದೆ ಮೇಲೆ. ನೋಡಿ, 122ನೇ ಶ್ಲೋಕ. ದೇಹೇಂದ್ರಿಯ ಪ್ರಾಣ ಮನೋಹಮಾದಯ ಸರ್ವೇ ವಿಕಾರಾ ವಿಷಯಾ ಸುಖಾದಯ ಆದಿಭೂತಾನ್ಯಖಿಲಂಚ ವಿಶ್ವಂ ಅವ್ಯಕ್ತ ಪರ್ಯಂತಮಿದಂ ಹ್ಯನಾತ್ಮ. ಇಂದ್ರಿಯ ಪ್ರಾಣ ಮನೋಹಮಾದಯ ಸರ್ವೇ ವಿಕಾರಾ ವಿಷಯಾ ಸುಖಾದಯ ಆದಿಭೂತಾನ್ಯಖಿಲಂಚ ವಿಶ್ವಂ ಅವ್ಯಕ್ತ ಪರ್ಯಂತಮಿದಂ ಹ್ಯನಾತ್ಮ. Let's see the gist of this shloka in English. The body and the organs, the pranas, manas, and egoism, etc. All forms of function, the sense objects, pleasures, and the rest. The gross elements, such as the ether and so forth, in fact, whole universe, up to the undifferentiated, all this is not self, anatma. This and the next shloka set forth what we are to avoid identifying ourselves with. We are the pure self, eternally free from all duality. ಈ ಶ್ಲೋಕ 122 ಮತ್ತು 123, ಈ 2 ಶ್ಲೋಕಗಳು ಯಾವುದು ನಾವಲ್ಲ ಅಂತ ತಿಳಿಸ್ಕೊಡ್ತಾ ಇದೆ, ಮತ್ತು ಯಾವುದು ನಮ್ಮ ಸ್ವರೂಪ ಅನ್ನುವಂಥದ್ದು ವರ್ಣನೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ನೋಡಿ, ಪದಚ್ಛೇದ. ದೇಹ ಇಂದ್ರಿಯ ಪ್ರಾಣ ಮನಃ ಅಹಂ ಆದಯ ಸರ್ವೇ ವಿಕಾರಾ ವಿಷಯಾ ಸುಖಾದಯ ವ್ಯೋಮ ಆದಿ ಭೂತಾನಿ ಅಖಿಲಂ ಚ ವಿಶ್ವಂ ಅವ್ಯಕ್ತ ಪರ್ಯಂತಂ ಇದಂ ಹಿ ಅನಾತ್ಮ. ಸೊಗಸಾಗಿದೆ ನೋಡಿ ಅನ್ವಯಾರ್ಥ. ದೇಹ ಇಂದ್ರಿಯ ಪ್ರಾಣ ಮನಃ ಅಹಂ ಆದಯ. ದೇಹ ಇಂದ್ರಿಯಗಳು ಪ್ರಾಣಗಳು ಮನಸ್ಸು ಅಹಂಕಾರ ಇವೇ ಮೊದಲಾದ ಸರ್ವೇ ವಿಕಾರಾ, ಎಲ್ಲಾ ವಿಕಾರಗಳು ವಿಷಯಾ ಶಬ್ದ ಸ್ಪರ್ಶಾದಿ ವಿಷಯಗಳು ಸುಖಾದಯ ಸುಖವೇ ಮೊದಲಾದವು ವ್ಯೋಮಾದಿ ಭೂತಾನಿ ಆಕಾಶಾದಿ ಭೂತಗಳು ಅವ್ಯಕ್ತ ಪರ್ಯಂತಂ ಅವ್ಯಕ್ತದವರೆಗಿರುವ ಇದಂ ಅಖಿಲಂ ವಿಶ್ವಂ ಚ ಈ ಪ್ರಪಂಚವೆಲ್ಲವೂ ಅನಾತ್ಮ ಹಿ ಅನಾತ್ಮವೇ. ಸಾರಾಂಶ ನೋಡಿ, ದೇಹ ಇಂದ್ರಿಯಗಳು ಪ್ರಾಣಗಳು ಮನಸ್ಸು ಅಹಂಕಾರ ಇವೇ ಮೊದಲಾದ ಎಲ್ಲಾ ವಿಕಾರಗಳು ಶಬ್ದ ಸ್ಪರ್ಶ ಮೊದಲಾದ ವಿಷಯಗಳು ಸುಖವೇ ಮೊದಲಾದವು ಆಕಾಶವೇ ಮೊದಲಾದ ಪಂಚಭೂತಗಳು ಅವ್ಯಕ್ತದವರೆಗಿನ ಈ ಪ್ರಪಂಚವೆಲ್ಲವೂ ಅನಾತ್ಮವೇ. ನೋಡಿ, ಇದುವರೆಗೂ ನಾವು ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವೋ ಅದೆಲ್ಲವೂ ಕೂಡ ಆತ್ಮಸ್ವರೂಪ ಅಲ್ಲ. ದೇಹ ಇಂದ್ರಿಯ
ಪ್ರಾಣ, ಮನಸ್ಸು, ಬುದ್ಧಿ ಯಾವುದು ಆತ್ಮಸ್ವರೂಪ, ಎಲ್ಲವೂ ಕೇವಲ ಪ್ರತಿಬಿಂಬಿತ ಮಾತ್ರ, ಪ್ರತಿಬಿಂಬ ಮಾತ್ರ, ಆತ್ಮನ ಪ್ರತಿಬಿಂಬ. These are all only the reflections of your pure self, not the pure self. These are only reflections. ವಿಚಾರ ಮಾಡಿ. ಆದ್ರಿಂದ ಈ ಒಂದು ಅನಾತ್ಮ ನಿರೂಪಣೆ ಮಾಯಾ ಕಾರ್ಯ ನೋಡಿ. 123ನೇ ಶ್ಲೋಕ ಇದನ್ನೇ ವಿವರಿಸ್ತಾ ಇದೆ ಮತ್ತೊಂದು ದೃಷ್ಟಿಕೋನದಿಂದ. ಹೇಳಿಕೊಡ್ತೇವೆ, ಹೇಳಿ. ಮಾಯಾ ಮಾಯಾ ಕಾರ್ಯಂ ಸರ್ವಂ ಮಹದಾದಿ ದೇಹ ಪರ್ಯಂತಂ ಅಸದೇದಮನಾತ್ಮಕಂ ತ್ವಂ ವಿದ್ಧಿ ಮರುಮರೀಚಿಕಾ ಕಲ್ಪಂ. ಇಲ್ಲೊಂದು ಯಾವುದೋ ಪದ ಬಿಟ್ಟು ಹೋಗಿದೆ ಅಂತ ಕಾಣುತ್ತೆ, ನೋಡುವ. ನಮ್ಮ ಮೂಲ ಪುಸ್ತಕದಿಂದ ನಾವು ನೋಡ್ತಾ ಇದ್ದೇವೆ. ಒಂದ್ ನಿಮಿಷ. ಮತ್ತೊಮ್ಮೆ ಹೇಳಿ. ದೇವನಾಗಲಿ ಸರಿಯಾಗಿದ್ಯಾ? ಮಾಯಾ ಮಾಯಾ ಕಾರ್ಯಂ ಸರ್ವಂ ಮಹದಾದಿ ದೇಹ ಪರ್ಯಂತಂ ಅಸದಿದಮನಾತ್ಮತತ್ವಂ ವಿದ್ಧಿ ತ್ವಂ ಮರುಮರೀಚಿಕಾ ಕಲ್ಪಂ. ತ್ವಂ ಮರುಮರೀಚಿಕಾ ಕಲ್ಪಂ. ಹೌದು, ಕನ್ನಡದಲ್ಲಿ ಒಂದೆರಡು ಪದ ಬಿಟ್ಟು ಹೋಗಿದೆ ಅಲ್ಲಿ. ಇರ್ಲಿ, ಮೊದಲು ಆಂಗ್ಲ ಭಾಷೆಯ ತಾತ್ಪರ್ಯ ನೋಡೋಣ, ನಂತರ ಪದಚ್ಛೇದ ತಾತ್ಪರ್ಯವನ್ನು ಕೂಡ ಕನ್ನಡದಲ್ಲಿ ನೋಡೋಣ. From Mahat down to the gross body, everything is the effect of Maya. These and Maya herself know thou to be non-self, and therefore unreal, like the mirage in a desert. Mahat means cosmic intelligence. It is the first to proceed from Prakriti or Maya. For the hierarchy, you have to refer to ಕಠೋಪನಿಷತ್. ಕನ್ನಡದಲ್ಲಿ ಪದಚ್ಛೇದ ನಂತರ ಅನ್ವಯಾರ್ಥ. ಮಾಯಾ ಮಾಯಾ ಕಾರ್ಯಂ ಸರ್ವಂ ಮಹದಾದಿ ದೇಹ ಪರ್ಯಂತಂ ಅಸದಿದಂ ಅಸತ್ ಇದಂ ಅನಾತ್ಮ ತತ್ವಂ ವಿದ್ಧಿ. ಅನಾತ್ಮಕಂ ತ್ವಂ ವಿಧಿ, ಅನಾತ್ಮ ತತ್ವಂ ವಿದ್ಧಿ. ತ್ವಂ ಮರುಮರೀಚಿಕಾ ಕಲ್ಪಂ. ತ್ವಂ ಇಲ್ವೇ? ತ್ವಂ ಮರುಮರೀಚಿಕಾ ಕಲ್ಪಂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಎಲ್ಲಿ ಅನ್ವಯಾರ್ಥ ನೋಡಿ. ಮಾಯಾ ಮಾಯೇ ಮಹತ್ ಆದಿ ದೇಹ ಪರ್ಯಂತಂ, ಮಹತ್ತೇ ಮೊದಲಾಗಿ ದೇಹದ ವರೆಗಿರುವ ಮಾಯಾ ಕಾರ್ಯಂ ಮಾಯೆಯ ಕಾರ್ಯ. ತ್ವಂ ನೀನು ಇದಂ ಸರ್ವಂ ಇದೆಲ್ಲವನ್ನೂ ಮರುಮರೀಚಿಕಾ ಕಲ್ಪಂ ಬಿಸಿಲ್ಗುದುರೆಯಂತೆ ಅಸತ್ ಅನಾತ್ಮಕಂ ಅಸತ್ತಾಗಿರುವ ಅನಾತ್ಮವೆಂದು ವಿದ್ಯೆ ತಿಳಿದುಕೋ. ಬಹಳ ಚೆನ್ನಾಗಿದೆ. ಆತ್ಮಸ್ವರೂಪದ ವರ್ಣನೆಗಿಂತ ಮುಂಚೆ ಅನಾತ್ಮ ನಿರೂಪಣೆ ನಡೀತಾ ಇದೆ ನೋಡಿ. ಮಾಯೆ ಮಹತ್ತೆ ಮೊದಲಾಗಿ ದೇಹದವರೆಗಿರುವ ಮಾಯೆಯ ಕಾರ್ಯ ಇದೆಲ್ಲವನ್ನೂ ಬಿಸಿಲ್ಗುದುರೆಯಂತೆ ಅಸತ್ತಾಗಿರುವ ಅನಾತ್ಮವೆಂದು ತಿಳಿದುಕೋ. ನೋಡಿ, ಗುರುಗಳು ಅನಾತ್ಮವನ್ನು ಮೊದಲು ಸಂಪೂರ್ಣವಾಗಿ ವಿವರಿಸಿಬಿಟ್ರು.
ಯಾಕೆ? ಎಲ್ಲ ವಿವರಿಸಿದ ನಂತರ ಸುಲಭವಾಗಿ ಇದೆಲ್ಲವೂ ಅನಾತ್ಮ ಅಂತ ಹೇಳಬಹುದಲ್ಲ. ಆದ್ದರಿಂದ ಮೊದಲು ಎಲ್ಲ ಅನಾತ್ಮ ಯಾವ್ಯಾವುದೋ ಅದನ್ನೆಲ್ಲ ವಿವರಣೆ ಕೊಟ್ಟು ಕೊನೆಯಲ್ಲಿ ಹೇಳ್ತಾರೆ ಇದೆಲ್ಲವೂ ಕೂಡ ಅನಾತ್ಮ. ಮಾಯೆ ಅಂದ್ರೇನು? ಮೂಲ ಪ್ರಕೃತಿ. ಇದೆಲ್ಲವೂ ಕೂಡ ಆತ್ಮನ ಆಭಾಸ ಮಾತ್ರ. ಮಹತ್, ಮಹತ್ ಅಂದ್ರೆ ಮಹತ್ತತ್ವ. ಇದು ಮಾಯೆಯ ಮೊದಲನೆಯ ಕಾರ್ಯ. ವಿಚಾರ ಮಾಡಿ. ಮಾಯೆ ಮಹತ್ತೆ ಮೊದಲಾಗಿ ದೇಹದವರೆಗಿರುವ ಮಾಯೆಯ ಕಾರ್ಯ ಇದೆಲ್ಲವನ್ನು ಬಿಸಿಲುಗುದುರೆಯಂತೆ ಅಸತ್ತಾಗಿರುವ ಅನಾತ್ಮವೆಂದು ತಿಳಿಯಬೇಕು. ಇದೆಲ್ಲವೂ ಅನಾತ್ಮ ಅಂತ ಹೇಳುವುದಷ್ಟೇ ಮಾತ್ರವಲ್ಲ, ಅದಕ್ಕೊಂದು ದೃಷ್ಟಾಂತವನ್ನು ಕೂಡ ಕೊಡ್ತಾ ಇದ್ದಾರೆ. ಏನದು ದೃಷ್ಟಾಂತ? ನೋಡಿ, ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿದೆ. ಮರು ಮರೀಚಿಕಾ ಕಲ್ಪಂ. ಮರು ಮರೀಚಿಕಾ. ನೋಡಿ, ಮರು ಅಂದ್ರೆ ಸ್ಯಾಂಡ್, ಮರಳು ಅಂತ ಅರ್ಥ. ಮರು, ಮರಳಿನ ಮೇಲೆ ಮರೀಚಿಕಾ. ಏನು? ಆ ಮರಳು ರಾಶಿ ಯಾವ್ದದು? ಮರುಭೂಮಿ, ಡೆಸರ್ಟ್. ಆ ಮರುಭೂಮಿಯಲ್ಲಿ ನಿಮಗೆ ದೂರದಲ್ಲಿ ಯಾವ್ದಾದ್ರು ಒಂದು ನದಿ ಕಾಣಿಸ್ತಾ ಇದ್ರೆ, ಅಥವಾ ಒಂದು ಕೊಳ ಕಾಣಿಸ್ತಾ ಇದ್ರೆ, ಕೆರೆ ಕಾಣಿಸ್ತಾ ಇದ್ರೆ, ತಿಳಿದುಕೊಳ್ಳಿ ಖಂಡಿತವಾಗ್ಲೂ ಅಲ್ಲಿ ನೀರಿಲ್ಲ, ಕೆರೆ ಇಲ್ಲ, ಕೊಳ ಇಲ್ಲ, ಅಲ್ಲಿ ನದಿ ಇಲ್ಲ. ಅಲ್ಲಿ ಅಲ್ಲ, ಕಾಣಿಸ್ತಾ ಇದೆಯಲ್ಲ, ಕಾಣಿಸಬಹುದು, ಆದರೆ ಸತ್ಯವಲ್ಲ. ನೋಡಿ, ಅನಾತ್ಮ ನಿರೂಪಣೆಗೆ ಎಂತಹ ಭವ್ಯವಾದ ಸ್ಪಷ್ಟವಾದಂತಹ ದೃಷ್ಟಾಂತ. ಏನು? ಮರುಮರೀಚಿಕಾ ಕಲ್ಪಂ. ಮರುಭೂಮಿಯಲ್ಲಿ ನೀರು ಕಂಡ ಹಾಗೆ ವಿರಾಜ್ ಇಲ್ಲ, ಖಂಡಿತ ಇಲ್ಲ. ಅಲ್ಲಿ ಕಾಣಿಸ್ತಾ ಇದೆ, ಹೌದು, ಸತ್ಯ, ಒಪ್ಪಿಕೊಳ್ಳೋಣ, ನೀರಿನ ಹಾಗೇ ಕಾಣಿಸ್ತಾ ಇದೆ, ಹೌದಲ್ಲ? ವಿರಾಜ್ ಇನ್ ದ ಡೆಸರ್ಟ್, ಮರುಮರೀಚಿಕಾ ಕಲ್ಪಂ. ಅಲ್ಲಿಲ್ವ? ಹಾಗಾದ್ರೆ ಖಂಡಿತ ಇಲ್ಲ. ಮತ್ತೆ ನಿಮ್ಗೂ ಕಾಣಿಸ್ತಾ ಇದೆ, ನನ್ಗೂ ಕಾಣಿಸ್ತಾ ಇದೆ. ನಾನ್ ನೀರಿದೆ ಅಂತ ಹೇಳ್ತೀನಿ, ನೀವಿಲ್ಲ ಅಂತೀರಲ್ಲ. ಹೌದು, ಯಾಕೆಂದ್ರೆ ನಾವು ಆಗ್ಲೇ ಬಹಳ ಸಲ ಮೋಸ ಹೋಗಿದ್ವಿ. ಬಹಳಷ್ಟು ಬಾರಿ ಮೋಸ ಹೋಗಿದ ನಂತರ ಈಗ ಅರಿವಾಗಿದೆ, ಅದು ಮೋಸ, ಕೇವಲ ತೋರಿಕೆ, ಹುಸಿ ತೋರಿಕೆ, ಅಲ್ಲಿ ಇಲ್ಲ. ನೀವು ಮೊದಲನೇ ಬಾರಿ ನೋಡ್ತಾ ಇರೋದ್ರಿಂದ ನಿಮಗೆ ಇದೆ ಅಂತ ಭಾಸ, ಕಲ್ಪನೆ ಅಷ್ಟೆ, ಅಲ್ಲಿ ನೀರಿಲ್ಲ. ಸರಿ, ನಿಮ್ಮ ಮಾತೆ ಒಪ್ಕೊಳ್ಳೋಣ. ಆದ್ರೆ ಯಾಕೆ ಹಾಗೆ ನೀರಿದ್ದ ಹಾಗೆ ಕಾಣಿಸ್ತಾ ಇದೆಯಲ್ಲ? ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ. ಏನದು ಸೈಂಟಿಫಿಕ್ ರೀಸನ್? ಏನು ಅಂದ್ರೆ, ಮರಳು ರಾಶಿ, ಆ ಮರಳಿನಲ್ಲಿ ಸಿಲಿಕಾ ಪಾರ್ಟಿಕಲ್ಸ್ ಇರ್ತವೆ. ಸಿಲಿಕಾ ಪಾರ್ಟಿಕಲ್ಸ್ ಅಂತಂದ್ರೆ ಸಣ್ಣ ಸಣ್ಣ ಕಲ್ಲು ಚೂರುಗಳು ಮರಳಿನಲ್ಲಿ ಸೇರ್ಪಡೆಗೊಂಡಿರ್ತವೆ. ಸೂರ್ಯನ ಕಿರಣ ಅವುಗಳ ಮೇಲೆ ಬಿದ್ದಾಗ ನಾವು ಒಂದು ಕೋಣದಲ್ಲಿ ನಿಂತಿರ್ತೇವೆ, ಸೂರ್ಯ ಮತ್ತೊಂದು ಕೋಣದಲ್ಲಿ ಇರ್ತಾನೆ. ವಿ ಆರ್ ಅಟ್ ಅ ಡಿಫರೆಂಟ್ ಆಂಗಲ್ and the sun is at a different angle, and when our two angles meet at the apex on the silica particle, it shines. ನೋಡಿ, ಯಾವಾಗ ಸೂರ್ಯ ಕಿರಣಗಳು ಆ ಸಿಲಿಕಾ ಪಾರ್ಟಿಕಲ್ಸ್ ಮೇಲೆ ಬಿದ್ದಾಗ, ಅದು ಕೂಡ ನಮ್ಮ ಕಣ್ಣಿಗೆ ಸರಿಯಾದಂತಹ ಒಂದು ಕೋಣದಲ್ಲಿ ಇದ್ದಾಗ, ಆ ಸೂರ್ಯನ ಕಿರಣ ಆ ಒಂದು ಮರಳಿನ ಕಲ್ಲು ಚೂರುಗಳ ಮೇಲೆ ಸೂರ್ಯ ಕಿರಣಗಳು ಹೊಳೆಯುತ್ತವೆ. ಆ ಸೂರ್ಯ ಕಿರಣಗಳು ಹೊಳಿತಾ ಇರೋದ್ರಿಂದ, ಸೂರ್ಯ ಕಿರಣ ಒಂದೇ ಎಲ್ಲಾ ಮರಳು ರಾಶಿ ಮೇಲೆ ಬಿದ್ದಾಗ ಎಲ್ಲಾ ಒಟ್ಟಿಗೆ ಆ ಸೂರ್ಯನ ಒಂದು ಕಿರಣದ ಪ್ರಕಾಶವನ್ನು ಪ್ರತಿಬಿಂಬಿಸ್ತವೆ. ಆ ಸಣ್ಣ ಸಣ್ಣ ಕಲ್ಲು ಚೂರುಗಳು ಅಷ್ಟೇ, ಕನ್ನಡಿ ಇದ್ದಾಗಿರ್ತವೆ. ಹೌದು, ಆ ಕಿರಣಗಳು
ನಮ್ಮ ಕಣ್ಣಿಗೆ ಬಿದ್ದಾಗ ಅದು ಹೊಳಿತಾ ಇದೆ ಅಂತ ಕಾಣುತ್ತೆ. ದೂರದಲ್ಲಿ ನದಿ ಹರಿಯುತ್ತಿರುವ ಹಾಗೆ ಭಾಸವಾಗುತ್ತೆ. ಆದರೆ ಅಲ್ಲಿ ನೀರಿಲ್ಲ, ಕೇವಲ ಮರಳು ಮಾತ್ರ ಇದೆ. ಹೌದಲ್ಲ? ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಏವ ಸತ್ಯಂ. ನೋಡಿ, ಈ ಎಲ್ಲ ವಿಕಾರಗಳು ಅನಾತ್ಮ, ಯಾವುದು ಸತ್ಯ. ಈಗ ನೋಡಿ, ಮತ್ತೊಂದು ದೃಷ್ಟಿಕೋನ, ಮತ್ತೊಂದು ದೃಷ್ಟಾಂತವನ್ನು ಹೇಳೋಣ. ಯಾವುದು ನಮಗೆ ನಿತ್ಯ ಗೋಚರವಾಗತ್ತೆ ಆ ದೃಷ್ಟಾಂತವನ್ನೇ ಕೊಡೋಣ. ಯಾಕೆಂದ್ರೆ ಯಾರು ಈ ನಗರ ವಾಸಿಗಳಿರ್ತಾರೆ ನೋಡಿ, ಅವರು ಮರುಭೂಮಿಯನ್ನೇ ನೋಡಿರೋದು. ಮರುಭೂಮಿಯನ್ನು ನೋಡದೇ ಇರುವುದರಿಂದ ಅವರಿಗೆ ಮರುಮರೀಚಿಕ, ಏನದು ಮಿರಾಜಿನ ಡೆಸರ್ಟ್, ಏನು ನಾವು ನೋಡೇ ಇಲ್ವಲ್ಲ ಅನ್ನಿಸ್ಬಹುದು. ಆದ್ರಿಂದ ಯಾವುದು ನಿತ್ಯ ನಮ್ಮ ಅನುಭವದಲ್ಲಿ ಇರ್ತಾವೋ ಅದೇ ಒಂದು ದೃಷ್ಟಾಂತವನ್ನೇ ಕೊಡೋಣ. ಯಾವ ದೃಷ್ಟಾಂತ? ನಿತ್ಯ ನಿತ್ಯ ಆಗುವಂತಹ ಒಂದು ಅನುಭವ ಇದು. ಬೆಳಿಗ್ಗೆ ಮುಂಜಾನೆ ಆದಷ್ಟು ಬೇಗ ಏಳಬೇಕು. ಎದ್ದ ನಂತರ ಸೂರ್ಯೋದಯಕ್ಕೆ ಕಾಯಬೇಕು. ಸೂರ್ಯೋದಯವಾಗ್ತಾ ಇದೆ, ಅರುಣೋದಯ, ಆ ನಂತರ ಸೂರ್ಯೋದಯ. ಅದನ್ನು ನೋಡುವುದೇ ಅತ್ಯಂತ ಚಂದ, ಅತ್ಯಂತ ಹರ್ಷ. ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಸೂರ್ಯೋದಯವಾಗ್ತಾ ಇದೆ, ಸೂರ್ಯ ನಿಧಾನವಾಗಿ ಮೇಲೆ 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 ಬರ್ತಾ ಇದ್ದಾನೆ. ಪ್ರಾರಂಭದಲ್ಲಿರುವಂತಹ ಸೂರ್ಯ ಇದೆ ನೋಡಿ, ಅದನ್ನು ನೋಡುವುದಕ್ಕೆ ಬಹಳ ಚಂದ. ಕಣ್ಣುಗಳನ್ನ ಅರಳಿಸಿಕೊಂಡು ನೋಡಬಹುದು, ಯಾವುದೇ ಕಣ್ಣಿಗೆ ತ್ರಾಸವಾಗುವುದಿಲ್ಲ. ಆದ್ರೆ ಸ್ವಲ್ಪ ಸೂರ್ಯೋದಯ ಆಗಿ 15 ನಿಮಿಷಕ್ಕೇನೆ ಸೂರ್ಯನನ್ನ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಷ್ಟು ಪ್ರಕಾಶ, ಅಷ್ಟು ಭಯಂಕರ, ಅಷ್ಟು ಶಾಖ ನೋಡ್ಲಿಕ್ಕಾಗೋದಿಲ್ಲ. ನೇರವಾಗ ನಮ್ಮ ಕಣ್ಣಿನಿಂದ ಸೂರ್ಯನನ್ನು ಆಗ ನೋಡ್ಲಿಕ್ಕಾಗುದಿಲ್ಲ. ಪ್ರಾರಂಭದಲ್ಲಿ ಮಾತ್ರ ನೋಡಬಹುದು. ನೋಡ್ತಾ ಇದ್ದೇವೆ. ಮೊದಲು ದೊಡ್ಡ ಆಕಾರವಾಗಿ ಕಂಡಿತ್ತು ಸೂರ್ಯ, ಚಿಕ್ಕದಾಗಿ ಹೋಯ್ತೀಗ, ಚಿಕ್ಕ ಆಕಾರವಾಗಿ ಹೋಯ್ತು. ಮೇಲೆ ಮೇಲೆ ಹೋಗಿ 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 ಎತ್ತಿ ಮೇಲೆ ಬಂದ್ಬಿಟ್ಟ ಸೂರ್ಯ. ಸಮಯ ಕಳೀತಾ ಇದೆ, ಸಂಜೆ ಆಗ್ತಾ ಇದೆ. ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ಪಶ್ಚಿಮದಲ್ಲಿ ಸೂರ್ಯ ಮುಳುಗಿಯೇ ಬಿಟ್ಟ. ಈಗ ಕತ್ತಲೆ ಆವರಿಸಿದೆ. ಹೌದಲ್ಲ? ಇದು ನಿತ್ಯ ಅನುಭವ ನಮಗೆ ನಿಮಗೆ. ಈಗ ಯಾರೋ ಹೇಳಿದ್ರಲ್ಲ, ನಿಮಗೆ ಮರುಮರೀಚಿಕ ನೋಡೇ ಇಲ್ಲ, ಗೊತ್ತೇ ಇಲ್ಲ. ಬೇಡ ಬಿಡಪ್ಪ, ಸೂರ್ಯೋದಯ ನೋಡಿದ್ಯಲ್ಲ ಇವತ್ತು? ಹೌದು, ನಿಮ್ ಜೊತೆಗೆ ಇದ್ನಲ್ಲ, ಮಧ್ಯಾಹ್ನದವರೆಗೂ ನಿಮ್ ಜೊತೆಗೆ ಇದ್ದೆ. ಆ ನಂತರ ನಾನು ಮನೆಗೆ ತೆರಳಿದ ನಂತರ ನಾನು ನನ್ನ ಮನೆಯ ಪಹಡಿ ಮೇಲೆ ಹೋಗಿದ್ದೆ, ತಾರಸಿ ಮೇಲೆ ಕುಳಿತಿದ್ದೆ. ಅಲ್ಲಿ ಸೂರ್ಯ ಮುಳುಗೋದನ್ನು ಕೂಡ ನೋಡಿದೆ. ಇಲ್ಲಪ್ಪ, ಈ ವಾಕ್ಯ ತಪ್ಪು. ಏನ್ ತಪ್ಪು? ಸೂರ್ಯ ಉದಯವಾಗುವುದೂ ಇಲ್ಲ, ಸೂರ್ಯ ಅಸ್ತಮವಾಗುವುದೂ ಇಲ್ಲ. ಇಲ್ಲ, ನಾನು ಒಪ್ಪುದಿಲ್ಲ. ನಾನು ನಿಮ್ಮ ಮಾತನ್ನು ಒಪ್ಪುದಿಲ್ಲ. ಯಾಕೆ? ನಾನಾಗೆ ಕಣ್ಣಾರೆ ನೋಡಿದ್ದೇನೆ ಸೂರ್ಯೋದಯ, ನಾನಾಗೆ ನೋಡಿದ್ದೇನೆ ಸೂರ್ಯ ಅಸ್ತಮ, ಸೂರ್ಯ ಮುಳುಗುವುದನ್ನು ನೋಡಿದ್ದೇನೆ. ನಾನು ನಿಮ್ಮ ವಾಕ್ಯವನ್ನು ಒಪ್ಪುವುದಿಲ್ಲ. ಯಾಕೆ? ಕಂಡಿದ್ದೆಲ್ಲ ಸತ್ಯ ಅನ್ನುವಂತಹ ನಂಬಿಕೆ ಇದೆ. ಹೌದು, ನೀನು ಒಪ್ಕೊಳ್ಳದೆ ಇರೋದಕ್ಕೆ ಕಾರಣವೂ ಕೂಡ ಅತ್ಯಂತ ಸೂಕ್ತವಾಗಿ ಇದೆ. ಆದರೆ ನೋಡಪ್ಪ, ಸತ್ಯ ಏನು ಅಂತಂದ್ರೆ, ಸೂರ್ಯ ಇದುವರೆವಿಗೂ ಕೂಡ, ಇವತ್ತಿನವರೆಗೂ, ಯಾವತ್ತಿನಿಂದ? ಸೃಷ್ಟಿ ಆದಾಗಿನಿಂದ ಇಂದಿನವರೆಗೂ, ಈ ಕ್ಷಣದವರೆಗೂ ಅಥವಾ ಮುಂದೆಯೂ ಕೂಡ ಸೂರ್ಯ ಇದುವರೆಗೂ ಕೂಡ ಉದಯಿಸಿಯೂ ಇಲ್ಲ, ಅಸ್ತಮವಾಗಿಯೂ ಇಲ್ಲ. ಸೂರ್ಯ ಇದುವರೆಗೂ ಅಲುಗಾಡೇ ಇಲ್ಲ, ಒಂದೇ ಕಡೆ ಇದೆ. The sun is stable
till date. ವಿಚಾರ ಮಾಡಿ. And even in future too, sun has never moved an inch. ವಿಚಾರ ಮಾಡಿ. ಕದಲೆಯೇ ಇಲ್ಲ ಅವನ ಜಾಗದಿಂದ ಸೂರ್ಯ. ಮತ್ತೆ ಉದಯಿಸಿದ ಹಾಗೆ ಕಾಣುತ್ತಲ್ಲ, ಅಸ್ತಮ ಆಗುವ ಹಾಗೆ ಖಂಡಿತಲ್ಲ. ಹೌದು, ಕೇವಲ ತೋರಿಕೆ ಮಾತ್ರ. ಸತ್ಯ ಏನು ಅಂತಂದ್ರೆ ಸೂರ್ಯ ಉದಯ ಅಸ್ತಮ ಅಲ್ಲ, ಭೂಮಿ ತಿರುಗ್ತಾ ಇದೆ. ಭೂಮಿ ಸೂರ್ಯನ ಕಡೆ, ನಾವು ಯಾವ ಭಾಗದಲ್ಲಿದ್ದೇವೆ ಭೂಮಿಯಲ್ಲಿ, ಅದು ಸೂರ್ಯನ ಕಡೆ ಮಾಡಿದಾಗ ನಮಗೆ ಸೂರ್ಯೋದಯ. ನಮಗೆ ಸೂರ್ಯಾಸ್ತಮ ಆಗ್ತಾ ಇದ್ರೆ ಭೂಮಿಯ ಆ ಭಾಗದಲ್ಲಿ, ಭೂಮಿಯ ಅರ್ಧ ಭಾಗ ಆಚೆ ಯಾರಿದ್ದಾರೆ ಅವರಿಗೆ ಸೂರ್ಯೋದಯ, ನಮಗೆ ಸೂರ್ಯಾಸ್ತಮ. ವಿಚಾರ ಮಾಡಿ. ಓಹೋ ಹೋ ಹೋ, ಹೌದಾ? ಹೌದು, ಇದು ಸತ್ಯ. ಆದ್ರೆ ಕಾಣುತ್ತಲ್ಲ, ಕಾಣುತ್ತೆ. ಆವಾಗ ನಾವು ತಿಳಿದುಕೊಳ್ಬೇಕು, ನಾವು ಸೂರ್ಯನ ಕಡೆಗೆ ಮುಖ ಮಾಡ್ತಾ ಇದ್ದೇವೆ. ಭೂಮಿ ಮೇಲಿರುವ ನಾವು ಸೂರ್ಯನ ಕಡೆಗೆ ಮುಖ ಮಾಡ್ತಾ ಇದ್ದೇವೆ. ಭೂಮಿ ತಿರುಗ್ತಾ ಇದೆ, ನಾವು ಸೂರ್ಯನ ಕಡೆ ಮುಖ ಮಾಡಿದ್ದೇವೆ. ವಿಚಾರ ಮಾಡಿ. ಆದ್ದರಿಂದ ನೋಡುವುದೆಲ್ಲವೂ ಕೂಡ ಸತ್ಯವಲ್ಲ, ಸತ್ಯದ ಅರಿವಾಗಬೇಕು. ಆತ್ಮಸ್ವರೂಪವನ್ನು ನಾವು ತಿಳಿದುಕೊಳ್ಳಬೇಕು. ಆತ್ಮಸ್ವರೂಪದ ವರ್ಣನೆ ಹೇಗಿದೆ ನೋಡೋಣ. ಈಗ 124ನೇ ಶ್ಲೋಕದಿಂದ ಆರಂಭವಾಗುತ್ತೆ. ಸುಮಾರು 10-11 ಶ್ಲೋಕದವರೆಗೆ, 124 ಅಲ್ವೇ, 136ನೇ ಶ್ಲೋಕದವರೆಗೆ ಸಂಪೂರ್ಣ ಆತ್ಮಸ್ವರೂಪದ ವರ್ಣನೆ ಇದೆ. ಅದನ್ನು ತಿಳಿದುಕೊಳ್ಳೋಣ, ಅದನ್ನು ಅಭ್ಯಾಸ ಮಾಡೋಣ, ಧ್ಯಾನ ಮಾಡೋಣ. ಆ ಆತ್ಮಸ್ವರೂಪದ ಧ್ಯಾನವೇ ನಮಗೆ ಈ ಜ್ಞಾನ ಮಾರ್ಗದಲ್ಲಿ ದಾರಿದೀಪವಾಗಿರುತ್ತೆ. ನೋಡೋಣ 124ನೇ ಹೇಳ್ಕೊಟ್ರಂತ ಪುನರಾವರ್ತನೆ. ಅಥತ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯದ್ವಿಜ್ಞಾಯ ನರೋ ಬಂಧಾತ್ ಮುಕ್ತಃ ಕೈವಲ್ಯಮಶ್ನುತೆ. ಮತ್ತೊಮ್ಮೆ. ಅಥತ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯದ್ವಿಜ್ಞಾಯ ನರೋ ಬಂಧಾತ್ ಮುಕ್ತಃ ಕೈವಲ್ಯಮಶ್ನುತೆ. Now I am going to tell thee of the real nature of the Paramatman, realizing which man is freed from bondage and attains liberation. Liberation, Kaivalya, literally means extreme aloofness. ನೋಡಿ ಪದಚ್ಛೇದ. ಅಥ ತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯತ್ ವಿಜ್ಞಾಯ ನರಃ ಬಂಧಾತ್ ಮುಕ್ತಃ ಕೈವಲ್ಯಂ ಅಶ್ನುತೆ. ಅನ್ವಯಾರ್ಥ ನೋಡಿ. ಅಥ ಇನ್ನು, ತೇ ನಿನಗೆ, ಪರಮಾತ್ಮನ ಸ್ವರೂಪವನ್ನು ಸಂಪ್ರವಕ್ಷ್ಯಾಮಿ ಹೇಳುವೆನು. ನರಃ ಮನುಷ್ಯನು, ಯತ್ ಯಾವುದನ್ನು, ವಿಜ್ಞಾಯ ತಿಳಿದುಕೊಂಡು, ಬಂಧಾತ್ ಬಂಧದಿಂದ, ಮುಕ್ತನಾಗಿ, ಕೈವಲ್ಯವನ್ನು ಅಶ್ನುತೆ ಹೊಂದುತ್ತಾನೆ. ಇನ್ನು ನಿನಗೆ ಪರಮಾತ್ಮನ ಸ್ವರೂಪವನ್ನು ಹೇಳುವೆನು. ಮನುಷ್ಯನು ಇದನ್ನು ತಿಳಿದುಕೊಂಡು ಸಂಸಾರ ಬಂಧದಿಂದ
ಮುಕ್ತನಾಗಿ ಕೈವಲ್ಯವನ್ನು ಹೊಂದುತ್ತಾನೆ. ಇಲ್ಲಿಂದ ಪ್ರಾರಂಭಿಸಿ 136ನೆಯ ಶ್ಲೋಕದವರೆಗೆ ಆತ್ಮಸ್ವರೂಪವನ್ನು ವಿವರಿಸಿದೆ. ವಿವರಿಸುವ ಮೊದಲು ಗುರುಗಳು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀನು ಪ್ರಶ್ನೆ ಮಾಡಿದ್ಯಲ್ಲ, ಯಾವ ರೀತಿ ಬಂಧದಿಂದ ನಾವು ಬಿಡುಗಡೆ ಹೊಂದಬಹುದು? ಈಗ ಮುಂದಿನ 10-11 ಶ್ಲೋಕಗಳಲ್ಲಿ ಈ ಆತ್ಮಸ್ವರೂಪದ ವರ್ಣನೆ ಇದೆ. ಇದರಿಂದ ಬಂಧನದಿಂದ ಬಿಡುಗಡೆ ಆಗಬಹುದು ಅನ್ನುವುದನ್ನು ಗುರುಗಳು ತಿಳಿಸ್ತಾ ಇದ್ದಾರೆ. ಈ ಆತ್ಮಸ್ವರೂಪದ ವರ್ಣನೆ ಏನು, ಯಾವ ರೀತಿ ನಾವು ಧ್ಯಾನ ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ಶುಕ್ರವಾರ ಭೇಟಿಯಾದಾಗ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಈ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ।